ಅಲ್ರಿ ಒಂದು ಟೈಮ್ ಅನ್ನೋದಿತ್ತು ಹಿರಿಯ ವ್ಯಕ್ತಿ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ ರೀ. ಅಂತಹ ಕಾಲಮಾನ ಇಲ್ಲಿ ಹಿರಿಯರನ್ನಂಗಿಲ್ಲ, ಚಿಕ್ಕವರನ್ನಲ್ಲ, ದೊಡ್ಡವರನ್ನೆಲ್ಲ ಬಾಯಿ ಬಿಟ್ಟರೆ ಗಲೀಜು. ಇಷ್ಟು ಕೀಳ್ಮಟ್ಟಕ್ಕೆ ಹೋಗೈತಪ್ಪ ಅಂತಂದರೆ ಒಂದು ಮರ್ಯಾದೆ, ಒಂದು ಅದು ಹೇಳ್ತಾರೆ ಬಡ್ಕೊತಿರೋ ಸೋಷಿಯಲ್ ಮೀಡ್ಯಾದಲ್ಲಿ ಬಂದುಬಿಟ್ಟು ಅವ್ರು ಯಾರೋ ಒಬ್ರು ಮೇಡಮ್ಮು ಜ್ಯೋತಿ ಗೀತಾ ಅಂತ ಅವರು ಆ ಸಿ ಎಮ್ ಅವ್ರಿಗೆ ಬೈತಾರೋ, ಅವ್ರು ತಪ್ಪಿಗೆ ನಿಂದಿರ್ತಾರೋ, ಅದಕ್ಕೆ ನಾನು ಖುಷಿ ಪಡ್ತೀನಿ ಆ ಒಬ್ಬ ಹೆಣ್ಮಗಳ ಮೇಲೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ. ಮೋದಿ ಅವರು ಹೆಚ್ಚು ಇವಾಗ ವಿಡಿಯೋಗಳನ್ನು ಹಾಕ್ತಾ ಇದ್ದಾರೆ. ಮೇ ಬಿ ಅಪ್ಡೇಟ್ ಆಗಿರ್ಬೋದು, ಯಾಕಂತಂದರೆ ಇವಾಗಿನ ಜನತೆಗೆ ಬೇಕಾಗಿರೋದು ಈ ಅಪ್ಡೇಟ್ ಸೆಷನ್ಸ್. ಸೊ ಈ ಒಂದು ವ್ಯವಸ್ಥೆ ಒಳಗೆ ಮೋದಿ ಅವರು ದಿನಚರಿ ನಡೆಯುವಂಥದ್ದಾಗಿರ್ಬೋದು, ಮಕ್ಕಳ ಬಗ್ಗೆ ಆಗಿರ್ಬೋದು, ಯೂತ್ಸ್ ಜೆನ್ಜಿಗಳಿರ್ತಾರಲ್ಲ, ಜೆನ್ಜಿ ಅಲ್ಫಾ ಇರ್ತಾರಲ್ಲ, ಅವ್ರ ಬಗ್ಗೆ ಹೆಚ್ಚು ಮಾತಾಡಕತ್ತಾರೆ. ಸೊ ಇಂತಹ ಒಂದು ನಿಟ್ಟಿನೊಳಗೆ ಮೋದಿ ಅವ್ರಿಗೆ ಕ್ಷಮೆ ಯಾಚಿಸ್ಬೇಕಂತ ಹೇಳಿ ದೀಪ್ಕಿ ಅವರು ಕೇಳಿದ್ದಾರೆ. ಆ ಒಂದು ವಿಡಿಯೋ ನಿಮಗೆ ಪ್ಲೇ ಮಾಡ್ತೀನಿ ನೋಡ್ರಿ. हेलो एवरीवन, कल हम सभी ने मोदी जी का वीडियो देखा जहां पर वो कह रहे थे कि वो माफ़ कर रहे हैं बच्चों को. मुझे लगता है मोदी जी आज भी रात को एक वीडियो डालेंगे नया, तो मैं उम्मीद करता हूँ मोदी जी उस वीडियो में माफ़ी मांगेंगे 20 जुलाई को जो लाठी चार्ज हुआ है उसके लिए. 12 साल की लड़कियों का सर फोड़ा गया है पुलिस के द्वारा. लड़कियों के कपड़े तक फाड़े गए मेल पुलिस ऑफिसर्स ने और उनको पीटा गया है. लड़कियों के प्राइवेट पार्ट्स पर भी पुलिस ने लाठियां चलाई है. तो मैं चाहता हूं आज रात के वीडियो में मोदी जी सभी उन लड़कियों से माफी मांगे जिनको पुलिस ने इतनी ब्रूटैलिटी से मारा है. ಇದರಲ್ಲಿ ಆ ಒಬ್ಬ ವ್ಯಕ್ತಿ ಏನು ಹೇಳಿದಾರಪ್ಪ ಅಂತಂದ್ರೆ, ಜುಲೈ 22 ನಡೆದಾಗ ಲಾಠಿ ಚಾರ್ಜ್ ಆಯಿತು. ಸೊ ಅವಾಗ ಎಷ್ಟೋ ವಿದ್ಯಾರ್ಥಿಗಳನ್ನು ಹೊಡೆದ್ರು ಪುರುಷ ಪೊಲೀಸರು, ಹೆಣ್ಮಕ್ಳ ಬಟ್ಟೆಯನ್ನು ಹರಿದ್ರು, ತಪ್ಪೇ ಇಲ್ಲದೆ ಎಂಥ ಹೆಣ್ಮಕ್ಳಿಗೆ ಹೊಡೆದ್ರು, ಆಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ನಾವು ಬೇಡ ಅಂದ್ರೂ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳಿ ವಿಡಿಯೋ ಮಾಡಿ ಹೇಳಿದಾರ. ಇದಕ್ಕೆ ಮೋದಿಯವರು ಕ್ಷಮೆಯನ್ನು ಯಾಚಿಸ್ಬೇಕಂತ. ಫಸ್ಟ್ ಆಫ್ ಆಲು ನಾ ಇದ್ರ ಬಗ್ಗೆ ಮುಂದೆ ಮಾತಾಡ್ತೇನೆ. ಈಗ ಮೋದಿಯವ್ರ ಕಂಡ್ರೆ ಇವನಿಗೆ ಯಾಕೆ ಇಷ್ಟು ಉರಿತೈತಂತ ನನಗೆ ಗೊತ್ತಿಲ್ಲ. ಎವ್ರಿ ಟೈಮ್ ನೋಡ್ರಿ, ಎಜುಕೇಷನ್ ಮಿನಿಸ್ಟರ್ ತೆಗೆದ್ರು ಅಲ್ಲಿಗೆ ಮುಗಿಬೇಕು ಆ್ಯಕ್ಚುಲಿ ಆ ಒಂದು ಕಾಂಟ್ರವರ್ಸಿ ವಿವಾದಗಳು. ಆದರೆ ಮುಗಿದ ಮೇಲೂ ಮೋದಿಯವ್ರ ಮೇಲೆ ಯಾಕೆ ಈ ರೀತಿ ಅವ ಮೇಲೆ ಬಿದ್ದು ಅವ್ರ ಕ್ಷಮೆ ಕೇಳಬೇಕು, ಇವ್ರ ಕ್ಷಮೆ ಕೇಳಬೇಕು? ಏನು ಮೋದಿನ ಹೋಗ್ಬಿಟ್ಟು ತಮ್ಮ ಅನ್ಕೊಂಡಿದ್ದಾನ? ಆ ತಮ್ಮಂದ್ರಿಗೆ ಮಾಡ್ತಾರಲ್ಲ ಆ ರೀತಿ ಮಾಡ್ತಾ ಇದ್ದಾರೆ. ಮೋದಿಯವ್ರು ಬಂದು ಕ್ಷಮೆ ಕೇಳಬೇಕು, ಹಂಗೆ ಕೇಳಬೇಕು, ಹಿಂಗೆ ಕೇಳಬೇಕು. ಆ ಒಂದು ಪ್ರೊಟೆಸ್ಟಲ್ಲಿ ನಿಜವಾಗ್ಲೂ ಆ ವ್ಯಕ್ತಿ ಕಣ್ಣಿದ್ರೆ, ಈ ಅಭಿಜಿತ್ ದೀಪ್ಕೆಗೆ ಕಣ್ಣು ಬಿಟ್ಟು ನೋಡಲಿ, ಆ ಒಂದು ಜೆನ್ಜಿಗಳು ಪೊಲೀಸರಿಗೆ ಹೆಂಗೆ ಹೊಡೆದಿದ್ದಾರೆ ಅಂತ ಹೇಳಿಬಿಟ್ಟು ವಿಡಿಯೋ ಸಿಕ್ಕಿಲ್ಲ ಅನ್ಸುತ್ತೆ ಅವ್ರಿಗೆ ಪಾಪ. ಅದಕ್ಕೆ ನೋಡಿಲ್ಲ ಅವ್ರು, ಅದಕ್ಕೆ ಹೇಳ್ತಿದ್ದಾರೆ ಕ್ಷಮೆ ಕೇಳ್ರಿ ಅದು ಇದು ಅಂತ ಹೇಳಿಬಿಟ್ಟು. ಮತ್ತು ಇನ್ನೊಂದು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿದ್ದಾರೆ ಈ ಒಂದು ಪ್ರೊಟೆಸ್ಟಿಗೆ ಬಂದಂತಹ ವಿದ್ಯಾರ್ಥಿಗಳು. गवर्नमेंट फालतू की है, मोदी ಫ್ರೆಂಡ್ಸ್, ಇದೆಷ್ಟರ ಮಟ್ಟಿಗೆ ಸರಿ? ಈ ಮಹಾ ಮನುಷ್ಯಂಗೆ ಅಮೇರಿಕದಿಂದ ಒದ್ದು ಓಡಿಸಿದ್ದಾರೆ. ಈ ಒಂದು ಡೆಲ್ಲಿ ಒಳಗೆ ನಮ್ಮ ದೇಶದೊಳಗೆ ಬಂದುಬಿಟ್ಟು ಕಾಲಿಡಕ್ಕೆ ಬಿಟ್ಟಿದ್ದೇ ಫಸ್ಟ್ ತಪ್ಪು ನಮ್ಮದು. ಅಂಥದ್ರಲ್ಲಿ ಕಾಲಿಟ್ಟು ಇಂಥ ಪ್ರೊಟೆಸ್ಟ್ ಮಾಡಿ ಒಳ್ಳೆ ರೀತಿಯೇ ಹೋದ್ನ ಬಿಡು, ಆದರೆ ಹೋಗಿರೋ ರೀತಿಯೇ ಬಹಳ ಕೆಟ್ಟದಾಗೈತಿ. ಉಮರ್ ಖಾಲಿದನ್ನ ಎಂಟ್ರಿ ಕೊಟ್ಟನು, ಅದಾದಮೇಲೆ ಒಂಥರ ಧರ್ಮವನ್ನು ನಡಕ್ಕೆ ತೊಗೊಂಡು, ಇವೆಲ್ಲ ತೊಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಈ ಒಂದು ಬುದ್ಧಿ ಆ ವ್ಯಕ್ತಿಗಿರಲಿಲ್ವಾ? ಇವಾಗ ಬಂದುಬಿಟ್ಟ ಅವ್ರಿಗೆ ಕ್ಷಮೆ ಕೇಳಂತ ಹೇಳಿ ಏನು ಹೇಳಿದ ತಕ್ಷಣ ಮಾಡಿಬಿಡ್ತಾರೆ. ಏನೋ ಒಂದು ಶಿಕ್ಷಣ ಮಂತ್ರಿನ ಕೆಳಗಿಳಿಸಿದ್ದಾನೆ ಅನ್ನೋ ಕಾರಣಕ್ಕೆ ಇವನಿಗೆ ಕೊಂಬು ಬಂದೈತಿ. ಅದಕ್ಕೆ ಪ್ರತಿಯೊಂದು ವಿಡಿಯೋದೊಳಗೂ ನಾವು ಫಸ್ಟ್ ಹೇಳ್ತಿದ್ರು, ಏನಂತ ಹೇಳ್ತಿದ್ರು, ಮೋದಿಯವರು ಹಿಂಗೆ ಬಂದು ಮಾಡೋಗತ್ತಾರ ಮೂಗು ಕಾಣಿಸ್ತು ಹಂಗಂತೇಳಿ. ಇವೇನು ಮಾಡ್ತಾವೆ, ಇವು ಹಂಗೆ ಮಾಡ್ತಾವೆ. ಎಲ್ಲರೂ ಹಾಯ್ ಫ್ರೆಂಡ್ಸ್, ಹಲೋ ಫ್ರೆಂಡ್ಸ್ ಇದೇ ಮಾಡ್ತಾ ಇದ್ದಾರೆ. ಅದೇ ಕಾಪಿ, ಒಂದು ಒರಿಜಿನಾಲಿಟಿ ಇಲ್ಲ. ಅದೇ ಬ್ರ್ಯಾಂಡ್ ಅಂದರೆ ಮೋದಿಯವರೇ. ಅದಕ್ಕೆ ಎಲ್ಲರೂ ಕಾಪಿ ಮಾಡ್ತಾ ಇದ್ದೀರಿ. ಐ ನೋ ಇಟ್ಸ್ ಓಕೆ. ಆಮೇಲೆ ಈ ಒಬ್ಬ ವ್ಯಕ್ತಿ ಅಂಥ ಹಿರಿಯ ವ್ಯಕ್ತಿ ಆದಂತಹ ಮೋದಿಯವ್ರ ಹತ್ರ ಅವ್ರ ಮುಂದೆ ನಿಂತು ಮಾತಾಡೋ ತಾಕತ್ತಾದರೂ ಐತಾ ಇವಂಗೆ? ಒಂಚೂರು ವಿಚಾರ ಮಾಡಿರಿ ನೋಡ್ರಿ ನೀವು. ಏನೇ ಕಿತ್ತು ದಬಾಕೋದಿದ್ರೂ ಸೋಷಿಯಲ್ ಮೀಡಿಯಾದಿಂದ ಚಾಲು ಆಯಿತು.
ವಾಪಸ್ ಇದು ಪ್ರಾಕ್ಟಿಕಲ್ ಆಯಿತು ಮತ್ತು ಹೊಳ್ಳಪ್ಪ ಸೋಷಿಯಲ್ ಮೀಡಿಯಾದಾಗ ಕುಂತು ಇವನು ಹೊಯ್ಕೊಳಕತ್ತಾನ. ಒಂದು ಈಟರ್ ಇವನು ಮಾತು ಕೇಳಿದ್ರೆ ಇಷ್ಟು ಮೈ ಉರಿತೈತಿ. ಮಾಡೋ ಒಂದು ಕೆಲಸ ಸಕ್ಸಸ್ ಆಗೈತಿ ಅಂದ ತಕ್ಷಣ ಎಂತಹ ಹಿರಿಯ ವ್ಯಕ್ತಿ ಅದಾನು, ಒಂದು ಒಳ್ಳೆ ಪೊಸಿಷನ್ ಐತಪ್ಪ ಅಂದ್ರೆ ಅವ್ರ ಹತ್ರ ಕ್ಷಮೆ ಕೇಳಿಸ್ರಿ, ಇವ್ರ ಹತ್ರ ಕ್ಷಮೆ ಕೇಳಿಸ್ರಿ. ಆ ಜೆನ್ಜಿ ಒಳಗೆ ವಚ್ಚ ಶಬ್ದಗಳನ್ನು ಮಾತಾಡಿದ್ರಲ್ಲ ಅವ್ರನ್ನ ಒಳಗೆ ಹಾಕೋಕ್ಕಿಂತ ಮೊದಲು ಈ ಒಬ್ಬ ವ್ಯಕ್ತಿನ ಒಳಗೆ ಹಾಕ್ರಿ. BJP ಪಕ್ಷದವ್ರು ಎಲ್ಲರೂ ಅನ್ಫಾಲೋ ಮಾಡಂದ್ರೆ ಅದು ಒಂದು ಕ್ರೈಮ. ಇನ್ನೊಬ್ರಿಗೆ ಯಾಕೆ ಇನ್ಫ್ಲೂಯೆನ್ಸ್ ಮಾಡ್ಬೇಕು, ಅದನ್ನು ಮಾಡಿರಿ ಇದನ್ನು ಮಾಡಿರಿ ಅಂತ ಹೇಳಿ. ಇವಾಗ ಆ ಒಬ್ಬ ಪ್ರಧಾನಮಂತ್ರಿ ಅವರು ಮೋದಿಯವರು ಅವ್ರನ್ನ ಕೆಳಗಿಳಿಸಿ ಅಂತಿದ್ದಾರೆ. ಇದು ಕೂಡ ಒಂದು ಕ್ರೈಮೇ. ಇದಕ್ಕೆ ಯಾಕ್ರಿ ನೀವು ಒಳಗೆ ಹಾಕಲ್ಲ ಅವ್ರನ್ನ? ಹೌದು, ಹೆಣ್ಮಕ್ಳಿಗೆ ಅನ್ಯಾಯ ಆಯಿತು, ಆ ಮಕ್ಕಳು ತೀರ್ಕೊಂಡಿದ್ದು ಬೇಜಾರೇ ಐತಿ, ನೋವೇ ಐತಿ. ಎಲ್ಲ ಅವರಪ್ಪ ಅಮ್ಮ ಎಷ್ಟು ಸಂಕಟ ಪಡ್ತಾ ಇದ್ರು, ಆ ನೋವು ಏನಂತ ಗೊತ್ತೈತೆ. ಆ ಒಂದು ಸಂಕಟನ ಇವನು ದುರುಪಯೋಗ ಮಾಡ್ಕೊತಾ ಇದ್ದಾನೆ. ವಿಚಾರ ಮಾಡಿರಿ ನೀವು. ನಮ್ಮ ದೇಶಕ್ಕೆ ಬಂದುಬಿಟ್ಟು ನಮ್ಮ ಜನರನ್ನೇ ನಮ್ಮ ವಿರುದ್ಧ ಎತ್ತು ಕಟ್ಟೋ ಮಹಾಪುರುಷ ಇವನು. ಯಾವ ಒಂದು ಮುಖ ನೋಡಿಬಿಟ್ಟು ಇವನಿಗೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋದು ವಿಚಾರ ಮಾಡಿರಿ ನೀವು. ಆ ಮನುಷ್ಯ ಮೋದಿಯವರು ಎಂತಹ ಒಳ್ಳೆಯ ಸಂದೇಶವನ್ನು ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಆದರೆ ಇವ್ನು ನೋಡಿದರೆ ಅವ್ರ ಕ್ಷಮೆ ಕೇಳಬೇಕು, ಇವ್ರ ಕ್ಷಮೆ ಯಾಚಿಸ್ಬೇಕು. ಅಟ್ಲೀಸ್ಟ್ ಕ್ಷಮೆ ಅನ್ನೋ ಪದಕ್ಕೆ ಬೆಲೆನೇ ಇಲ್ಲ. ಒಂಚೂರು. ಯಾರಿಗೆ ಒಂದು ರೆಸ್ಪೆಕ್ಟ್ ಮಾಡೋದಿಲ್ಲ. ಒಬ್ಬ ದೊಡ್ಡೋರಿದ್ದಾರಪ್ಪ ಅಂದ್ರೆ ಅವ್ರ ಮಾತು ಕೇಳೋ ಹಂಗಿಲ್ಲ ಅಲ್ರಿ. ಒಂದು ಟೈಮ್ ಅನ್ನೋದಿತ್ತು ಹಿರಿಯ ವ್ಯಕ್ತಿ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕಾಗ್ತಿರ್ಲಿಲ್ಲ ರೀ. ಅಂತಹ ಕಾಲಮಾನ ಇಲ್ಲಿ ಹಿರಿಯರನ್ನಂಗಿಲ್ಲ, ಚಿಕ್ಕವರನ್ನೆಲ್ಲ ದೊಡ್ಡೋರನ್ನೆಲ್ಲ ಬಾಯಿ ಬಿಟ್ಟರೆ ಗಲೀಜು. ಇಷ್ಟು ಕೀಳ್ಮಟ್ಟಕ್ಕೆ ಹೋಗೈತಪ್ಪ ಅಂತಂದರೆ ಒಂದು ಮರ್ಯಾದೆ, ಒಂದು ಅದು ಹೇಳ್ತಾರೆ ಬಡ್ಕೊತಿರೋ ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಟ್ಟು ಅವ್ರು ಯಾರೋ ಒಬ್ಬರು ಮೇಡಮು ಜ್ಯೋತಿ ಗೀತಾ ಅಂತ ಅವರು ಆ CM ಅವ್ರಿಗೆ ಬೈತಾರೋ, ಅವ್ರ ತಪ್ಪಿಗೆ ನಿಂದಿರ್ತಾರೋ, ಅದಕ್ಕೆ ನಾನು ಖುಷಿ ಪಡ್ತೀನಿ ಆ ಒಬ್ಬ ಹೆಣ್ಮಗಳ ಮೇಲೆ. ಆದರೆ ಆ ಒಬ್ಬ ಹೆಣ್ಮಗಳು ಒಳ್ಳೆ ರೀತಿಯಲ್ಲಿ ಮಾತಾಡಬೇಕು, ಒಳ್ಳೆ ರೀತಿಯಾಗಿ ಹೇಳಬೇಕು. ಅದು ಹೇಳ್ತಾರಲ್ಲ ಬಟ್ಟೆಲಿ ಸುತ್ತಿ ಹೊಡೆಯೋಂಗ ಆ ರೀತಿ ಮಾತಾಡಲಿರಿ. ಆದರೆ ಈ ಅಮ್ಮ ತನ್ನ ಬಾಡಿ ಪಾರ್ಟ್ಸನ್ನು ತೋರಿಸ್ಕೊಂಡು CMಗೆ ಬೈಯೋದು, ಅಥವಾ ಅವ್ರು ಯಾರೋ ಅಮ್ಮುಕು ಡುಮ್ಮುಕು ಅಂತಿದ್ದಾರೆ ಅವ್ರಿಗೆ ಬೈಯೋದು, ಸೋನು ಶ್ರೀನಿವಾಸ್ ಗೌಡಂಗೆ ಬೈಲಿ. ತಪ್ಪು ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆ ಹೇಳೋ ರೀತಿ ಇರ್ತದೆ. ಹೇಳ್ತಾರಲ್ಲ ಮಾತಾಡೋದ್ರಲ್ಲಿ 2 ರೀತಿ ಇರ್ತದೆ. ಒಂದು ಮಾತಾಡೋದು ಬೈದಂಗೂ ಇರ್ತೈತಿ, ಆಮೇಲೆ ಅವ್ರಿಗೆ ಹೊಳ್ಪಸ್ ಮಾತಾಡದೆ ಇರೋ ರೀತಿಯಲ್ಲಿ ಇರ್ತೈತಿ. ಇನ್ನೊಂದು ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಂಗೆ ಮಾತಾಡೋದು. ಡೈರೆಕ್ಟಾಗಿ ಮುಖಕ್ಕೆ ಹೊಡೆದಂಗೆ ಮಾತಾಡ್ತೀವಲ್ಲ, ಕೆಲವೊಂದು ಟೈಮ್ ನಮ್ಗೆ ಸರಿ ಇದ್ರೂ ಕೂಡ ನಾವಲ್ಲಿ ತಪ್ಪಿಗೆ ಸಿಕ್ಕಾಕೊಂಡ್ಬಿಡ್ತೀವಿ. ಯಾಕಂತಂದರೆ ಮುಂದಿರೋ ವ್ಯಕ್ತಿ ರಿಯಾಕ್ಷನ್ ಏನೂ ಇರೋಲ್ಲ. ಸಪೋಸ್ ರಿಯಾಕ್ಷನ್ ಏನಾದ್ರು ಇತ್ತಪ್ಪ ಅಂತಂದರೆ ಈ ಒಬ್ಬ ವ್ಯಕ್ತಿ ಮಾತಾಡಿರ್ತಾನಲ್ಲ ಅದು ಒಂದು ಕರೆಕ್ಟ್ ಆಗಿಬಿಡ್ತೈತಿ. ಸೊ ಆದ ಕಾರಣ ಏನೇ ನೀವು ಮಾತಾಡ್ರಿ, ನಿಮ್ಮ ಕೋಪನ ವ್ಯಕ್ತಪಡಿಸ್ರಿ, ಮುಖಕ್ಕೆ ಹೊಡೆದಂಗೆ ಇರ್ಬೇಕು. ಗಲೀಜು ಮಾತಾಡಿ ಮುಖಕ್ಕೆ ಹೊಡ್ಯಕ್ಕೆ ಹೋಗ್ಬೇಡ್ರಿ. ಯಾಕಂತಂದ್ರೆ ಈಗ ನೋಡ್ರಿ, ಆ ಹೆಣ್ಮಗಳು ಜೈಲಿಗೆ ಹೋಗೋ ಒಂದು ಸಿಚುವೇಶನ್ಸ್ದೊಳಗೆ ಐತಿ. ಸೊ ಇಲ್ಲೂ ಕೂಡ ಅವಾಚ್ಯ ಶಬ್ದಗಳನ್ನು ಮಾತಾಡಿದ್ದು ಬಿಟ್ಟು ಈ ಒಬ್ಬ ವ್ಯಕ್ತಿ ಅವ್ರಿಗೆ ಕ್ಷಮೆ ಕೇಳಿ ಅಂತ ಹೇಳಿ ನಿಂತಿದ್ದಾನಲ್ಲ, ಅವರು ಒಂದು ಪೊಲೀಸ್ ಅಧಿಕಾರಿಗಳಿಗೂ ಎಷ್ಟೋ ಹೊಡೆತಗಳು ಬಿದ್ದವ. ಅದಕ್ಕೆ ಯಾರಿಗೆ ಕ್ಷಮೆ? ಐ ಹೋಪ್ ಅಭಿಜಿತ್ ದೀಪ್ಗೆ ಅವ್ರಿಗೆ ಅನ್ಯಾಯ ಆದಲ್ಲಿ ನಿಂದಿರ್ತಾರೆ, ಓಕೆ. ಆದರೆ ಈ ಥರ ಎಲ್ಲ ಕೂತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರಿಗೆ ಕ್ಷಮೆ ಕೇಳಿ ಇವ್ರಿಗೆ ಕ್ಷಮೆ ಕೇಳಿ ನೋಡ್ರಿ. ಅಭಿಜಿತ್ ದೀಪ್ಗೆ ಅವರ ನೀವು ಒಂದು ಶಿಕ್ಷಣ ಇಲಾಖೆ ಮಂತ್ರಿಯನ್ನು ನೀವು ಕೆಳಗಿಳಿಸಿರಿ ಅನ್ನೋ ಒಂದು ಗರ್ವದಿಂದ ಎಲ್ಲರನ್ನೂ ಕೂಡ ನಾನು ಕಾಲು ಕೆಳಗೆ ಬರಬೇಕು ಅಂತ ಅನ್ನೋದು ಭಾಳ ತಪ್ಪಾಗ್ತೈತಿ. ಸಾಧ್ಯ ಆದರೆ ನಿಮ್ಮ ಕ್ಯಾರೆಕ್ಟರ್ನ, ನಿಮ್ಮ ಆ್ಯಟಿಟ್ಯೂಡನ್ನು ಚೇಂಜ್ ಮಾಡಿಕೊಡ್ರಿ. ಹಿರಿಯರ್ಸಿಗೆ ರೆಸ್ಪೆಕ್ಟ್ ಮಾಡೋದನ್ನು ಕಲೀರಿ ಫಸ್ಟು. ಅದಾದಮೇಲೆ ನೀವು ಕ್ಷಮೆ ಕೇಳೋದು. ಫಸ್ಟು ನೀವು ಕ್ಷಮೆ ಕೇಳಬೇಕ್ರಿ. ನಿಮ್ಮ ಕಡೆ ಆಗಿರೋ ತಪ್ಪು ಎಷ್ಟೋ ಇದ್ದಾವೆ, ಅದನ್ನು ಇನ್ನೂ ಮಟ್ಟನೂ ಕ್ಷಮಿಸ್ಬಿಟ್ಟು ನಮ್ಮ ಭಾರತ ದೇಶದೊಳಗೆ ಇನ್ನೂ ಮಟ್ಟ ಜೈಲಿಗೆ ಹಾಕಿಲ್ಲ. ಪುಣ್ಯನಿಂದ ಬದುಕೋ. ಏನು ಈ ರೀತಿಯಾಗಿ ಪೋಟ್ರೆ ಮಾಡಬೇಡ. ಯೂತ್ಸಿಗೆ ಒಳ್ಳೆ ರೀತಿಯಾಗಿ ಪೋಟ್ರೆ ಮಾಡು. ಅಟ್ಲೀಸ್ಟ್ ಒಳ್ಳೆಯದಾರು ಆಗುತ್ತೆ. ಒಬ್ಬರ ಮೇಲೆ ಬೆಂಕಿ ಹಾಕೋದು, ಒಬ್ಬರ ಮೇಲೆ ಉರ್ಕೊಳ್ಳೋದು ಇದೆಲ್ಲ ಅವಶ್ಯಕತೆ ಇಲ್ಲ. ಸೊ ಇದು ಅಭಿಜಿತ್ ದೀಪ್ಗೆ ಅವರು ಮೋದಿಯವ್ರಿಗೆ ಕ್ಷಮೆ ಯಾಚಿಸಬೇಕು ಅಂತ ಹೇಳಿದ್ದಾರೆ. ಸೊ ಇದು ಒಂದು ಮಾತು ಎಲ್ಲೋ ನನಗೆ ಸರಿ ಅನಿಸ್ಲಿಲ್ಲ. ಸೊ ಆ ಒಂದು ಮಾತನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.